ನಮಸ್ಕಾರ ವೀಕ್ಷಕರೇ, ಹಾಟ್ ಟಚ್ ಅರ್ಪಿಸುವ ಹಾಟ್ ಸೀಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಹಾಟ್ ಸೀಟ್ನ ನಮ್ಮ ಇಂದಿನ ಅತಿಥಿ ದೇವರ ಹೆಪ್ಪರಿಗೆ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು. ಸರ್, ತಮಗೆ ಹಾಟ್ ಸೀಟ್ಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಹೋರಾಟದ ಆಶಯ ಏನು? ಮೇಡಮ್, ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಏನು ಇಷ್ಟು ವರ್ಷಗಳ ಕಾಲ ಅನ್ಯಾಯ ಆಗ್ತಾ ಇದೆ, ಅದಕ್ಕೊಂದು ಅಂತ್ಯ ಹಾಡಬೇಕು. ಅಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗೋವರೆಗೆ ನಿರಂತರವಾಗಿ ಹೋರಾಟ ಮುಂದುವರಿತಿದೆ. ಅಂದ್ರೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಕನಸು ಬಿದ್ದು ತಮಗೆ ಜ್ಞಾನೋದಯ ಆಯ್ತಾ ಅಂತ ಇತ್ತೀಚೆಗೆ, ಅದು ಈ ದಿನಗಳಲ್ಲೇ? ಇಲ್ಲ ಮೇಡಮ್, ನಾನು 2008ರಲ್ಲಿ ಅವತ್ತು ನನ್ನ ಸಾರ್ವಜನಿಕ ಬದುಕಿಗೆ ಬಂದಿದ್ದೇನೆ. ಅವತ್ತಿನಿಂದನೂ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಆ ಹಿಂದೆ ಇದ್ದಂತಹ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಜನನಾಯಕರಾಗಿರ್ಬೋದು, ಎಲ್ಲರೂ ಕೂಡ ವಂಚನೆ ಮಾಡ್ಕೊಂಡೇ ಬಂದಿದ್ದಾರೆ. ಆ ಕ್ಷಣಕ್ಕೆ ನಿಮಗೆ ತೋಚದೆ ಇದ್ದದ್ದು ಈಗ ಯಾಕೆ ತೋಚ್ತಾ ಇದೆ ಅಂತ? ಮೇಡಮ್, ನಮ್ಮ ಹಿರಿಯರು ಕೇಳಿಲ್ಲ, ತಪ್ಪು ಮಾಡಿದಾರೆ ಅಂತ ಹೇಳಿ ನಾವಿವತ್ತು ಯುವಕರು ನಾವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. 2008ರಿಂದ 2015 ಅಂತಂದ್ರೆ ಆಲ್ಮೋಸ್ಟ್ ಎಷ್ಟಾಯ್ತು? 5, 6, 7 ವರ್ಷ ತಾವು ಕಾದ್ರಿ. ಯಾಕೆ ಕಾದ್ರಿ? ಯಾರಿಗೋಸ್ಕರ ಕಾದ್ರಿ? ನಾನು 7 ವರ್ಷನೂ ಕೂಡ ಇದ್ದಂತ ಸರ್ಕಾರಗಳು ಯಾವುದೇ ಇರಲಿ, ಎಲ್ಲಾ ಸರ್ಕಾರಗಳ ಸಂದರ್ಭದಲ್ಲೂ ಕೂಡ ಎಲ್ಲಾ ಹಂತದ ಹೋರಾಟ ಮಾಡಿದ್ದೇನೆ. 16 ವರ್ಷದ ನೀರಾವರಿ ಯೋಜನೆಗಳಲ್ಲಿ ನಮಗೆ ಯಾವ ರೀತಿಯಾಗಿ ವಂಚನೆ ಆಗಿದೆ ಅಂತಕ್ಕಂಥದ್ದು, ಇದು ಬಿಜೆಪಿ ಸರ್ಕಾರ ಇದ್ದಾಗೂ ಕೂಡ ನಮ್ಗೆ ಅನ್ಯಾಯ ಆಗಿದೆ. ಹಿಂದಿನ ಸರ್ಕಾರಗಳಿದ್ದಾಗಲೂ ಕೂಡ ನಮ್ಗೆ ಅನ್ಯಾಯ ಆಗಿದೆ. 1964ರಿಂದ ಇವತ್ತಿನವರೆಗೆ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಯಾವುದೇ ಸರ್ಕಾರ ಬಂದಾಗಲೂ ಕೂಡ ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥ. ಅಂದ್ರೆ ನೀವೀಗ ಅಂಕಿಅಂಶಗಳನ್ನ ಏನ್ ತೋರಿಸ್ತಾ ಇದ್ದೀರಾ? ಈ ಅಂಕಿಅಂಶಗಳನ್ನ ಇಟ್ಕೊಂಡು ನೀವು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ದೀರಾ? ಉತ್ತರ ಕರ್ನಾಟಕ ಜನರಿಗೆ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆ ಸಂಪೂರ್ಣ ಮಾಡ್ತೀನಿ ಅಂತ ಹೇಳಿ ನಮ್ಮ ಪಕ್ಷದಿಂದ ಏನಾದರೂ ಕೂಡ ನಾವು ಭರವಸೆ ಕೊಟ್ಟರೆ ಎಲ್ಲ ಕ್ಷೇತ್ರಗಳನ್ನ ನಾವು ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಅಂತಂದಾಗ ನಮ್ಮ ಅಧ್ಯಕ್ಷರು ನಾಯಕರು ಒಪ್ಕೊಂಡು ಕೃಷ್ಣೆ ಕಡೆಗೆ ಅಂತ ಪಾದಯಾತ್ರೆ ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಮರ್ತು ಬಿಟ್ರು. ಅದು ನನಗೆ ನೋವಾಗಿರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ದಾರೆ ಖಂಡಿತ. ಯಾಕಂದ್ರೆ ನಮಗೆ ಅಲ್ಲಿ ಕೂಡಲ ಸಂಗಮದಲ್ಲಿ ನಾವು ಜನರ ಮುಂದೆ ಭರವಸೆ ಕೊಟ್ಟಿದ್ದೇವೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಂದಿನ 5 ವರ್ಷಗಳಲ್ಲಿ ಯೋಜನೆಗಳನ್ನ ಮುಗಿಸ್ಕೊಡ್ತೇವೆ ಅಂತ ಹೇಳಿ. 2 ವರ್ಷ ಆಯ್ತು. ಎಷ್ಟು ಖರ್ಚು ಮಾಡಿದ್ದಾರೆ? ನಾನು ಅದಕ್ಕೂ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಅವ್ರಿಗೆ. ನಾನು ಸುಮ್ಮನೆ ದಾಖಲಾತಿ ಇಲ್ಲದೆ ಮಾತಾಡಿಲ್ಲ. ಮೊದಲನೇ ವರ್ಷ 914 ಕೋಟಿ, ಎರಡನೇ ವರ್ಷ 909 ಕೋಟಿ. ಒಟ್ಟು ಯೋಜನಾ ವೆಚ್ಚ ಇವತ್ತು ಎಷ್ಟಾಗಿದೆ? ನೀರಾವರಿ ಸಚಿವರು ಹೇಳ್ತಾರೆ ತಮ್ಮದೇ ಟಿವಿನಲ್ಲಿ, ನಾನು ಅವತ್ತೇನು 3 ದಿವಸದಿಂದ ನೋಡಿದೆ, 40ರಿಂದ 45 ಸಾವಿರ ಕೋಟಿ ಬೇಕು ಅಂತ ಹೇಳ್ತಾರೆ. ಆದ್ರೆ 900 ಕೋಟಿ ಖರ್ಚು ಮಾಡಿದ್ರೆ 50 ವರ್ಷ ಬೇಕಾಗುತ್ತೆ. ಅಂದರೆ ನಿಮ್ಮ ಹೋರಾಟ ಸರ್ಕಾರದ ಮೇಲಲ್ಲ, ಸಿದ್ದರಾಮಯ್ಯನವ್ರ ಮೇಲಲ್ಲ, ನಿಮ್ಮ ಹೋರಾಟ ಅಪ್ಪಾಜಿ ನಾಡಗೌಡರ ಮೇಲೆ, ಪಾಟೀಲ್ರ ಮೇಲೆ. MB ಪಾಟೀಲ್ ಮೇಡಮ್, ನಾನು ಯಾವುದೇ ರೀತಿಯಾದಂಥ ಯಾವುದೇ ವ್ಯಕ್ತಿಯ ವಿರುದ್ಧ ವ್ಯಕ್ತಿಗತವಾದಂತಹ ಹೋರಾಟ ಮಾಡ್ತಾರೆ. ಬಿಜಾಪುರದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ಮೂಲೆ ಗುಂಪು ಮಾಡ್ಲಾಗ್ತಾ ಇದೆ. ಮಂತ್ರಿಗಳಾದಂತ MB ಪಾಟೀಲ್ ಅವರು, ಅಪ್ಪಾಜಿ ನಾಡಗೌಡ ಅವರಿಬ್ರು ನಿಮ್ಮ ರಾಜಕೀಯ ಎದುರಾಳಿಗಳು. ನಿಮ್ದಲ್ಲಿ ಏನು ನಡೀತಾ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ತಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ನನ್ನ ಜನರ ಹಿತ ಮುಖ್ಯ. ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ನ್ಯಾಯ ಸಿಗಬೇಕು. ಇಷ್ಟು ವರ್ಷ ನಾವು ಕೇಳದೆ ಸುಮ್ಮನೆ ಕೂತಿದ್ದಕ್ಕೆ ಈ ರೀತಿಯಾದಂಥ ಅನ್ಯಾಯಗಳು ನಡೀತಾ ಇದೆ. ನಮ್ಮ ಜನರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇವತ್ತು ನಾನು ಸರ್, ಯಾವುದೇ ಉತ್ತರ ಕರ್ನಾಟಕದ ಶಾಸಕರಿಗೆ ಮಂತ್ರಿಗಿರಿ ಸಿಗ್ಲಿಲ್ಲ, ಅವರ ಬೇಡಿಕೆಗಳು ಈಡೇರಲಿಲ್ಲ, ಅವ್ರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಅವ್ರು ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಬೇಕು ಅನ್ನುವಾಗ ಪುಕ್ಸಟ್ಟೆ ರೆಡಿಮೇಡ್ ಆಗಿ ಸಿಗೋದು ಒಂದೇ ಒಂದು ಇಶ್ಯೂ, ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ. ಮೇಡಮ್, ನಾನು ಈ ಇಶ್ಯೂ ಬಂದಾಗ ಎತ್ತಿದಂತ ಸಂದರ್ಭದಲ್ಲಿ ಗೋವಾ ಕನ್ನಡಿಗರ ಇಶ್ಯೂ ಬಂತು. ಅಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ ಸರ್ಕಾರ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧನೇ ನಾನು ಅಲ್ಲಿ ಹೋರಾಟ ಮಾಡಿದ್ದೇನೆ. ಈಗ ನೀವು ಯಾವಾಗ ಪ್ರತ್ಯೇಕ ರಾಜ್ಯದ ಮಾತು ಮಾತಾಡಿದ್ರೋ ಆ ಸಂದರ್ಭದಲ್ಲಿ ತಮ್ಮ ದನಿಗೆ ದನಿಗೂಡಿಸಿದವ್ರು ಯಾರು? ಉಮೇಶ್ ಕತ್ತಿ ಅವರು. 58 ಜನ ಶಾಸಕರಿದ್ದಾರೆ ಅಂತ ಹೇಳಿದ್ರು. ಎಲ್ಲೋದ್ರು ಅವರು? ಮೇಡಮ್, ಇನ್ನೂ ಬಹಳ ಜನ ಇದ್ದಾರೆ. ಎಲ್ಲೋದ್ರು ಅವರು? ಕಾಯ್ತಾ ಇರಿ, ನೋಡಿ. ಇನ್ನು ಎಷ್ಟು ವರ್ಷ ಕಾಯ್ತೀರಿ? ಇನ್ನು ಎಷ್ಟು ವರ್ಷ ಕಾಯ್ತೀರಿ? ಮೇಡಮ್, 1 ನಿಮಿಷ ಕೇಳಿ. ಒಂದು ರಾಜ್ಯ ಕಟ್ತಕ್ಕಂಥದ್ದು ಅಥವಾ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ರಾಜಕಾರಣಿಗಳಿಂದಲ್ಲ. ಬರೀ ರಾಜಕಾರಣಿಗಳು ಹೇಳಿಕೆ ಮಾಡಿಕೊಟ್ರೆ ಆಗ್ತದೆ ಅಂತಲ್ಲ. ಅಲ್ಲಿರ್ತಕ್ಕಂಥ ಜನ, ಅಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಜನರಲ್ಲಿ ಒಗ್ಗಟ್ಟಿದೆ ಸರ್, ನಿಮ್ ರಾಜಕೀಯ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ಸುಮ್ಮನೆ ತಾವೆಲ್ಲ ಮಾಡ್ತಾ ಇರೋ ನಾಟಕ. ಇದಕ್ಕೆ ನಾಯಕತ್ವದ ಕೊರತೆಯಿಂದ ಇವತ್ತಿನವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ನೀವು ಈಗ ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ನೀವು ತೆಲಂಗಾಣದ KCR ತರ ಉತ್ತರ ಕರ್ನಾಟಕದ ನಡಹಳ್ಳಿ ಅವರು. ಮೇಡಮ್, ನಮ್ಗೆ ರಾಜ್ಯ ಒಡೆಯೋ ಉದ್ದೇಶ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ರಾಜ್ಯ ಒಡಿಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ಗೆ ಅಭಿವೃದ್ಧಿ ಆಗ್ಬೇಕು. ಒಂದು ವೇಳೆ ಅಭಿವೃದ್ಧಿ ಮಾಡೋದಕ್ಕೆ ಇದೇ ತಾರತಮ್ಯ ಮುಂದುವರೆದ್ರೆ
ನಾವು ರಾಜ್ಯದ ಸರ್ ನಿಮಗೇನ್ ಬೇಕು ಅನ್ನುವಂತ ಸ್ಪಷ್ಟತೆ ನಿಮಗೆ ಇಲ್ಲ. ನೀವು ಉತ್ತರ ಕರ್ನಾಟಕವನ್ನ ಮುಂದೆ ಇಟ್ಕೊಂಡು ಇಡೀ ಪಕ್ಷವನ್ನ ಮುಜುಗರಕ್ಕೀಡು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನ್ ಬೇಕಾಗಿದೆ ಅಂತ ನಿಮ್ಗೊಂದು ಸ್ಪಷ್ಟತೆ ಇಲ್ಲ. ಮೇಡಮ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅವರೇ ಪಕ್ಷದಲ್ಲಿ ಏನು ನಮಗೇನು ಮಾತು ಕೊಟ್ಟಿದ್ದಾರೆ, ಏನು ಕೃಷ್ಣಾಕೋಳದ ನೀರಾವರಿಗೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಮುಗಿಸೋದಕ್ಕೆ ಅವರು ಏನಾದರೂ ವ್ಯವಸ್ಥಿತ ನಿರ್ಧಾರಗಳು ತಗೊಂಡಿದ್ರೆ ನಾನು ಬಹಿರಂಗವಾಗಿ ಹೇಳ್ತಕ್ಕಂಥ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಅದ್ರ ಜೊತೆಯಲ್ಲಿ ನಂಜುಂಡಪ್ಪ ವರದಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ ಇದ್ದೀರಾ ಶಾಸಕರು? ಮೇಡಮ್ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ ಇದ್ದೀರಾ? ಇಲ್ಲಿ ಒಬ್ರು ಇಬ್ರು ಪ್ರಶ್ನೆ ಇಲ್ಲ ಮೇಡಮ್. ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದೇನೆ. ಬೇರೆಯವರು ಏನ್ ಹೇಳ್ತಾರೆ ಅಂತ ಯೋಚನೆ ಮಾಡಲ್ಲ. ನಾನು ಸಮಾಜಕ್ಕೆ ನಾನು ಕಮಿಟ್ ಆಗಿದ್ದೇನೆ. ನಾನು ನಮ್ಮ ಜನರಿಗೆ ನ್ಯಾಯ ಕೊಡೋದಕ್ಕೆ ಹೋರಾಟಕ್ಕೆ ಸಿದ್ಧನಾಗಿದ್ದಾನೆ ಮೇಡಮ್. ನನ್ನ ಜೊತೆಗೆ ಉತ್ತರ ಕರ್ನಾಟಕದ 2,60,00,000 ಜನ ನನ್ನ ಜೊತೆಗಿದ್ದಾರೆ. ರಾಜಕಾರಣಿಗಳು ಯಾರು ಬರ್ತಾರೆ ಬಿಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಅವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಇದಾರಲ್ಲ ಸರ್ 2 ಲಕ್ಷ ಎಷ್ಟು 2 ಕೋಟಿ ಎಷ್ಟು 2,60,00,000 ಜನರ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ಧ್ವನಿಯಾಗಿ ನಾನು. ಹೌದಲ್ಲ ಸರ್, ಹಂಗಾದ್ರೆ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಚಿಹ್ನೆಯಡಿ ತಾವು ಜಯವನ್ನ ಗಳಿಸಿದ್ದೀರೋ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಉತ್ತರ ಕರ್ನಾಟಕವನ್ನೇ ಇಶ್ಯೂ, ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಉತ್ತರ ಕರ್ನಾಟಕವನ್ನೇ ಇಶ್ಯೂ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಜನ ನೀವು ಬೆಂಬಲಿಸ್ತಾ ಇದ್ದೀರಾ ಅಂದ್ರೆ ನನಗೆ ಮತ ಹಾಕಿ ಗೆಲ್ಲಿಸಿ ಅನ್ನಿ, ಪಕ್ಷೇತರರಾಗಿ ನಿಲ್ಲಿ. ನೀವೇನಾದ್ರೂ ವಿನ್ ಆಗಿ ಬಂದ್ರೆ ಎಸ್ ನಿಮ್ಮ ಕ್ಷೇತ್ರದ ಜನ ನಿಮ್ ಜೊತೆ ಇದ್ದಾರೆ ಅಂತ, ಇಲ್ಲ ಅಂತಂದ್ರೆ ಜನರ ಬೆಂಬಲ ನಿಮ್ಗೆ ಇಲ್ಲ ಅಂತ. ಒಂದ್ ನಿಮಿಷ ಮೇಡಮ್, ಚುನಾವಣೆನೇ ಬೇರೆ, ಇಶ್ಯೂಸ್ ಬೇರೆ. ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ನಿಂತಿದ್ರು ಕೂಡ ನನ್ನ 2 ಬಾರಿ ಸತತವಾಗಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಒಂದೊಂದ್ ಸಾರಿ ಏನಾಗುತ್ತೆ ಅಂದ್ರೆ ವ್ಯಕ್ತಿಗಿಂತಲೂ ಪಕ್ಷ ಮುಖ್ಯ, ಪಕ್ಷಕ್ಕಿಂತಲೂ ಜನ ಮುಖ್ಯ, ಜನರ ಸಮಸ್ಯೆಗಳು ಮುಖ್ಯ. ಆ ಜನರ ಸಮಸ್ಯೆಗಳನ್ನ ವಿಧಾನಸಭೆ ಒಳಗೆ ಮತ್ತು ಹೊರಗೆ ನಾವು ಅವ್ರಿಗೆ ಪ್ರತಿಜ್ಞಾನೆ ಮಾಡೋದಕ್ಕೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ. ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಬಿಡಿ ಅಂತ ಹೇಳಿಲ್ಲ. ಆದ್ರೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಮೇಡಮ್. ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಉತ್ತರ ಕರ್ನಾಟಕ ಕೃಷ್ಣಾಕೋಳದ ನೀರಾವರಿ ಯೋಜನೆಗಳು ಮಾಡಬೇಡಿ ಅಂತ ಪಕ್ಷ ಎಲ್ಲಿ ಹೇಳಿಲ್ಲ. ಆದ್ರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅದನ್ನ ನಿರ್ಲಕ್ಷ್ಯ ಮಾಡೋದನ್ನ ನಾನು ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯವನ್ನ ನಾನು ಮಾಡ್ತೇನೆ. ಎಲ್ಲ ಶಾಸಕರ ಮನಸ್ಸಿನಲ್ಲೂ ನೋವಿದೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಮೇಡಮ್ ಅವರು ಹೇಳದೇ ಇಲ್ಲ ಮಾತ್ರಕ್ಕೆ ನಾನು ಹೇಳಬಾರ್ದು ಅಂತ ಏನಿಲ್ವಲ್ಲ. ನಾನು ಹೇಳಬಾರ್ದು ಅಂತ ಮೇಡಮ್ ನಾನೊಂದು ಮಾತು ಹೇಳ್ತೇನೆ. ಅನೇಕ ಜನ ಇವತ್ತು ನನ್ನ ಹತ್ರ ಮಾತಾಡಿದ್ದಾರೆ. ಕಾಲ ಬಂದಾಗ ಎಲ್ಲರೂ ಹೊರಗೆ ಬರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಮಾತಾಡಿದ್ದಾರೆ ಸರ್? ಮೇಡಮ್ ಸುಮಾರು 35 ಜನ ಶಾಸಕರ ಜೊತೆ ನಾನು ಮಾತಾಡಿದ್ದೇನೆ. 2 ದಿವಸ ಅಧಿವೇಶನ. ಬಿಜೆಪಿಯಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು 8 ರಿಂದ 9 ಜನ ಜೊತೆ ನಾನು ಮಾತಾಡಿದ್ದೇನೆ. ಆದ್ರೆ ಅಲ್ಲ ಜೆಡಿಎಸ್ ನವರಲ್ಲಿ ಒಬ್ಬರೇನೋ ಇದ್ದಾರೆ. 9 ಜನ ಬಿಜೆಪಿ ಅವರು, 30 ರಿಂದ 35 ಜನ ಕಾಂಗ್ರೆಸ್ ಶಾಸಕರು ನಿಮ್ ಜೊತೆ ಇದ್ದಾರೆ. ಅಲ್ಲ ನನ್ನ ಜೊತೆ ಇದ್ದಾರೆ. ಈ ಇಶ್ಯೂಗೆ ಏನು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ವಿಷಯದಲ್ಲಿ ಏನು ಅನ್ಯಾಯ ಆಗ್ತಿದೆ ಅದು ನಾವು ಎತ್ತಲೇಬೇಕು. ಇದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಮನಸ್ಥಿತಿ ಇವತ್ತು ಹೋರಾಟ ಯಾವಾಗ ಆರಂಭ ಮೇಡಮ್ ಅದನ್ನ ವೇದಿಕೆಯಲ್ಲಿ ಮಾಡಿದ್ದೇವೆ ನೋಡಿ. ಬೆಳಗಾವಿ ಅಧಿವೇಶನ ನಡೆದು ಕಳೆದ ಬಾರಿ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡಿದ್ದಾರೆ. ಎಲ್ಲಾ ಶಾಸಕರು ಹೇಳಿದ್ದಾರೆ ನಂಜುಂಡಪ್ಪ ವರದಿ ಏನಿದೆ ಅದನ್ನ ಮತ್ತೆ ಪುನಃ ಜಾರಿಗೆ ತರಬೇಕು, 30,000 ಕೋಟಿ ರೂಪಾಯಿಗಳನ್ನ ಸ್ಪೆಷಲ್ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿ ನಮಗೆ ಎಲ್ಲಾ ಶಾಸಕರಿಗೆ ವೇದಿಕೆ ಯಾವುದು? ಅಧಿವೇಶನದಲ್ಲಿ ಮಾತನಾಡಿದರೆ ಬಹಿರಂಗವಾಗಿ ಎಲ್ಲರೂ ಮಾತಾಡಿದ್ದಾರೆ. ಮೇಡಮ್ ಅನಿವಾರ್ಯವಾಗಿ ನಮ್ಮನ್ನು ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಅನಿವಾರ್ಯವಾಗಿ ನಮ್ಮನ್ನ ಬೀದಿಗೆ ತರ್ತಕ್ಕಂಥ ಹೋರಾಟಕ್ಕೆ ಇಳಿತಕ್ಕಂಥ ಸ್ಥಿತಿನ ಇವತ್ತು ತಂದಿಡ್ತಾ ಇದೆ. ಸರ್ಕಾರಗಳು ಯಾವುದೇ ಸರ್ಕಾರ ಅಂತಲ್ಲ, ಇವತ್ತು ನಮ್ಮ ಸರ್ಕಾರನೇ ಇರ್ಬೋದು, ಪಕ್ಷ ಅಲ್ಲ ಪಕ್ಷದ ಇದರಲ್ಲಿ ಪಾಪ ಪಕ್ಷದ ಬಗ್ಗೆ ನಾನು ಮಾತಾಡ್ತೀನಿ. ಮೇಡಮ್ ಇವತ್ತು ಈಗ ಸರ್ಕಾರನೇ ಬೇರೆ ಪಕ್ಷನೇ ಬೇರೆ. ಸರ್ಕಾರಕ್ಕೂ ಪಕ್ಷಕ್ಕೂ ಇಲ್ಲಿ ವ್ಯತ್ಯಾಸ ಇರ್ತದೆ. ಪಕ್ಷ ಯಾವುದೇ ವ್ಯಕ್ತಿ ಪಕ್ಷ ಸಿದ್ಧಾಂತಕ್ಕೆ ಏನಾದರೂ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದರೆ, ಪಕ್ಷದ ಆದೇಶನ ಉಲ್ಲಂಘನೆ ಮಾಡಿದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗ್ತದೆ. ನಾವು ಜನರ ಸಮಸ್ಯೆಗಳ ನಮ್ಮ ಸರ್ಕಾರ ಮುಂದಿಡ್ತಾ ಇದೀವಿ. ಇವತ್ತು ನನ್ನ ಸರ್ಕಾರ ಇದೆ ಅಂತ ನಾನು ಆಡಳಿತ ಪಕ್ಷದ ಸುಮ್ಮನೆ ಕೂತ್ಕೊಳ್ಬೇಕಾ? ನಾಳೆ ವಿರೋಧ ಪಕ್ಷದಲ್ಲಿ ಇದ್ದ ತಕ್ಷಣ ಮಾತಾಡ್ಬೇಕಾ? ಅಲ್ಲ ಸರ್, ಈಗ ಉಮೇಶ್ ಕತ್ತಿ ಅವರು ಪ್ರತ್ಯೇಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ನಾನು ಅಂತ ಹೇಳ್ತಾರೆ ಬಿಜೆಪಿ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಇನ್ನು ಪ್ರತ್ಯೇಕ ರಾಜ್ಯದ ಮುಖ್ಯಮಂತ್ರಿ ನೀವಾ? ಮೇಡಮ್ ನಾನು ಅದನ್ನು ಒಪ್ಪಲ್ಲ. ರಾಜಕೀಯ ಹೇಳಿಕೆ ಏನಿದೆ ಅದನ್ನ ನಾನು ಒಪ್ಪಲ್ಲ. ಅಂದ್ರೆ ಕತ್ತಿಯವರು ನಿಮ್ ಜೊತೆ ಇಲ್ಲ? ಇಲ್ಲ, ಕತ್ತಿಯವರು ಈ ಏನು ಅಭಿವೃದ್ಧಿ ವಿಷಯ ಮತ್ತು ಬಗ್ಗೆ ಇದೆ ನಾನು ಒಪ್ತೇನೆ.
ಆದ್ರೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಷಯ ಏನಿದಿಲ್ಲ, ಅಧಿಕಾರಕ್ಕೋಸ್ಕರ ಈ ಹೋರಾಟ ಅಲ್ಲ, ಆಗ್ಲೂಬಾರ್ದು. ಹಾಗಾದ್ರೆ ನೀವು 35 ಶಾಸಕರು ಅಂದ್ರಲ್ಲ ಸರ್, 35 ಶಾಸಕರಲ್ಲೂ ಮನಸ್ಸಿನಲ್ಲಿ ನೋವಿದೆ ಅಂತ. ಅದ್ರಲ್ಲಿ ಅಪ್ಪಾಜಿ ನಾಡಗೌಡರು, ಎಂ ಬಿ ಪಾಟೀಲ್ ಇದ್ದಾರಾ? ಮೇಡಮ್, ನಾನು ಅಪ್ಪಾಜಿ ನಾಡಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅವರು ಮೇಡಮ್ ಅಪ್ಪಾಜಿ ನಾಡಗೌಡರ ಬಗ್ಗೆ ನಾನು ಒಂದ್ ಶಬ್ದ ಮಾತಾಡಕ್ ಹೋಗಲ್ಲ. ನಿಮ್ ಜಿಲ್ಲೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮೇಡಮ್, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಮೇಡಮ್ ಅವ್ರನ್ನ ಪಕ್ಷದಿಂದ ಆದಷ್ಟು ಬೇಗ ಹೊರಗೆ ಹಾಕ್ಬೇಕು ಅಂತ ಏನು ಅವ್ರ ಅವಸರದಿಂದ ನಾನು ಉತ್ತರ ಕೊಡೋದಕ್ಕೂ ಟೈಮ್ ಕೊಡದೆ ಏನು ಮುಖ್ಯಮಂತ್ರಿಗಳ ಮೇಲೆ ಏನು ಒತ್ತಡ ಹೇರಿ ಶಿಫಾರಸು ಪತ್ರ ಮಾಡ್ತಾ ಇದ್ದಾರೆ. ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರ ಮುಂದೆ ಅವ್ರಿಗೆ ದೇವ್ರು ಇನ್ನಷ್ಟು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಆಶೆ ಮಾಡ್ತೀನಿ. ನಿಮ್ಮ ಅಮಾನತಿಗೆ ಕಾರಣರು ಅಪ್ಪಾಜಿ ನಾಡಗೌಡರು? ನನ್ನ ದೃಷ್ಟಿನಲ್ಲಿ ಹಂಗನಿಸ್ತದೆ. ನಿಮಗೂ ಅವ್ರಿಗೂ ದ್ವೇಷನ? ನನಗೆ ಗೊತ್ತಿಲ್ಲ, ಅವ್ರು ಕೇಳ್ಬೇಕು ಯಾಕೆ ಅಂತ. ಯಾಕಂದ್ರೆ ನಾವಿಬ್ಬರು ಒಂದೇ ತಾಲೂಕಿನವರು. ನಾನು ಅಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೇನೆ. ಅವ್ರು ಮೊದಲಿನವರು ಅಷ್ಟೇ. ನಾನು ಗೊತ್ತಿಲ್ಲ ನನಗೆ ಅವ್ರು ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಂ ಬಿ ಪಾಟೀಲ್ ಅವರು ನಿಮ್ಗೆ ಸಪೋರ್ಟ್ ಮಾಡಿ? ಇಲ್ಲ, ನನ್ನ ಸ್ನೇಹಿತರು, ಇವತ್ತಿಗೂ ಸ್ನೇಹಿತರು. ಎಂ ಬಿ ಪಾಟೀಲ್ ನನ್ನ ಸ್ನೇಹಿತರು, ಯಶವಂತರಗೌಡ ನನ್ನ ಸ್ನೇಹಿತರು, ಶಿವಾನಂದ ಪಾಟೀಲ್ ನನ್ನ ಸ್ನೇಹಿತರು. ನಿಮ್ಮ ನೆರವಿಗೆ ಬರ್ಲಿಲ್ವಾ? ಎಲ್ಲರೂ ನಾವು ಇವತ್ತಿಗೂ ಮಾತಾಡ್ತೇನೆ. ಇವತ್ತಿಗೂ ಕೂಡ ನಮ್ಮ ಸಚಿವರು ನನ್ನ ಜೊತೆಲಿ ಖಾಸಗಿ ಮಾತಾಡೋದು ಹೇಳ್ತಾರೆ. ಅಪ್ಪಾಜಿ ನಾಡಗೌಡರು ನಿಮ್ಗಿಂತ ಒಂದು ಕೈ ಮೇಲೆ ಎನ್ನಿ ಪಕ್ಷದಲ್ಲಿ? ನನಗೆ ಗೊತ್ತಿಲ್ಲ ಮೇಡಮ್, ಇಲ್ಲಿ ಯಾರ ಕೈ ಮೇಲು ಅಂತಲ್ಲ, ನಮ್ಮನ್ನ ಜನ ಆಯ್ಕೆ ಮಾಡಿಸಿ, ನಮ್ಮನ್ನ ಜನ ಆಯ್ಕೆ ಮಾಡಿ ಕ್ಲೋಸ್. ಹಿಂಗಾಗಿ ನಿಮ್ಗೆ ಒಂಥರ ಏಕಾಂಗಿ ಭಾವ ಕಾಡ್ತಾ ಇದೆ. ಇಲ್ಲ, ನನಗೇನಿಲ್ಲ ಮೇಡಮ್, ನನಗೇನಿಲ್ಲ ಮೇಡಮ್. ಇವತ್ತಲ್ಲ ಮೇಡಮ್, ನಾನು 2008ರಿಂದ ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು 2008ರಲ್ಲಿ ನನಗೆ ಚುನಾವಣೆಗೆ ನಿಂತ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಅವತ್ತು ಕೂಡ ನನಗೆ ಟಿಕೆಟ್ ಕೊಡಬಾರ್ದು ಅಂತ ಪ್ರಯತ್ನ ಮಾಡಿದ್ರು. ಸರಿಯಾಗಿ ಬರ್ತಾ ಇದೆಯಾ ಸರ್? ಮೇಡಮ್, ನನ್ನ ಕ್ಷೇತ್ರಕ್ಕೆ ಎಲ್ಲರಿಗೂ ಏನು ಕೊಡಬೇಕು ಅದು ಬಜೆಟ್ ಅಲ್ಲಿ ಏನು ಅಲೋಕೇಶನ್ ಇದೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಏನು ಬಜೆಟ್ ಅಲೋಕೇಶನ್ ಇದೆ ಅದು ಕೊಡ್ತಾ ಇದ್ದಾರೆ ಮೇಡಮ್. ನಾನು ಅದೇ ಹೇಳ್ತೀನಲ್ಲ, ಬಜೆಟ್ ಅಲ್ಲಿ ಮೇಡಮ್, ಬಜೆಟ್ ಅಲ್ಲಿ ಆಸ್ ಪರ್ ದ ಬಜೆಟ್ ಪುಸ್ತಕದಲ್ಲಿ ಇರ್ತಕ್ಕಂಥ ಹಣವನ್ನ ಕ್ಷೇತ್ರವಾರು ಬರೋದನ್ನ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೋದ್ ಸಾರಿ ವಿರೋಧ ಪಕ್ಷದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಪತ್ರಿಕೆಗಳು ಟಿವಿಗಳಲ್ಲೇ ಇವತ್ತು ಸರ್ವೆ ಆಗಿತ್ತು. 8 ವಿಧಾನಸಭಾ ಕ್ಷೇತ್ರಗಳು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬರ್ತದೆ ಅದರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದಂಥವನು ನಾನಾಗಿದ್ದೆ. ಅಲ್ಲಿ ಅಂಕಿ ಸಂಖ್ಯೆಗಳು ಹೇಳ್ತದೆ, ನಾನು ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ಶಾಸಕನಾಗಿದ್ದೆ. ಆಡಳಿತ ಪಕ್ಷದ ಶಾಸಕರಿಗಿಂತಲೂ ಹೆಚ್ಚು ಅನುದಾನ ತಂದು ಕೆಲಸ ಮಾಡಿದ್ದೆ. ನಿಮ್ಮಲ್ಲೇ ಇಷ್ಟು ಕಚ್ಚಾಟ ಒಳ ಜಗಳ ಇದು ಇಂತದ್ರಲ್ಲಿ ಉತ್ತರ ಕರ್ನಾಟಕವನ್ನ ಇಟ್ಕೊಂಡು ಎಲ್ಲಿಗೆ ತಗೊಂಡ್ಬರ್ತೀರೋ? ನಮ್ಮ ಜಿಲ್ಲೆನಲ್ಲಿ ನಾನೊಂದು ಮಾತು ಹೇಳ್ತೇನೆ, ನನಗೆ ಯಾರ ಜೊತೆನೂ ದ್ವೇಷ ಇಲ್ಲ. ಇವತ್ತು ಎಂ ಬಿ ಪಾಟೀಲ್ ನನ್ನ ಆತ್ಮೀಯ ಸ್ನೇಹಿತರು. ನನಗೆ ಅವರು ಮಂತ್ರಿ ಆಗೋದಕ್ಕೆ ನಾನೇ ಸ್ವತಃ ಅವರಿಗೆ ಬೆಂಬಲವಾಗಿ ನಿಂತಿದ್ದೇನೆ. ಅದನ್ನು ಕೂಡ ಅವ್ರು ಮೊನ್ನೆ ಹೇಳಿದ್ದಾರೆ, ತಮ್ಮ ಟಿವಿದಲ್ಲಿ ಕೂಡ ಹೇಳಿದ್ದಾರೆ. ಆಮೇಲೆ ಶಿವಾನಂದ ಪಾಟೀಲ್ ಎಲ್ಲರೂ ನನ್ನ ಸ್ನೇಹಿತರು. ಯಾರ ಜೊತೆಗೆ ಮೇಡಮ್ ನಾನು ಇವತ್ತಿಗೂ ನಾನು ಹೇಳ್ತೇನೆ, ಇವತ್ತಿಗೂ ನಾನು ಎತ್ತಿರ್ತಕ್ಕಂಥ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಸಹಾನುಭೂತಿ ವ್ಯಕ್ತಪಡಿಸ್ತಕ್ಕಂಥ ಬಹುತೇಕ ಜನ ಶಾಸಕರು ನನ್ನ ಜೊತೆಗಿದ್ದಾರೆ. ಆದ್ರೆ ಬಹಿರಂಗವಾಗಿ ಅವ್ರು ಹೇಳದೇ ಇರ್ಬೋದು, ಅದನ್ನ ನಾನು ಹೇಳಿ ಅಂತ ಒತ್ತಾಯ ಮಾಡಲಿಕ್ಕೆ ಮೇಡಮ್, ನಾನು ಹರಕೆ ಕುರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾಮಾಜಿಕ ಚಿಂತನೆಗೊಳಗಾಗಿ ರಾಜಕಾರಣಕ್ಕೆ ಬಂದಿರೋನು. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇವತ್ತು ವ್ಯವಸ್ಥೆ ಏನಾಗಿದೆ ಅಂದ್ರೆ ರಾಜಕೀಯ ವ್ಯವಸ್ಥೆ ಮೇಡಮ್, ರಾಜಕೀಯ ವ್ಯವಸ್ಥೆ ಮೇಡಮ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾನೆ. ಆದರೆ ನಮ್ಮ ಚಿಂತನೆಗಳು ಮುಂದಿನ ಜನಾಂಗಕ್ಕೆ ಭವಿಷ್ಯವನ್ನು ಕಟ್ತಕ್ಕಂಥದ್ದು ಇರಬೇಕು. ರಾಜಕಾರಣಿಯಾದವನಿಗೆ ದೂರದೃಷ್ಟಿ ಇರಬೇಕು. ಮುಂದಿನ ಜನಾಂಗಕ್ಕೆ ಭವಿಷ್ಯಕ್ಕೆ ಏನ್ ಬೇಕು ಅನ್ನೋದನ್ನ ನಾವು ಚಿಂತನೆ ಮಾಡಿ ಅದಕ್ಕೆ ಹೋರಾಟ. ಅಂದ್ರೆ ನಿಮ್ಮ ಹೋರಾಟದಲ್ಲಿ ಪ್ರಾಮಾಣಿಕತೆ ಇದೆ, ಸ್ವಜನ ಪಕ್ಷಪಾತ ಇಲ್ಲ, ಯಾವುದೇ ರೀತಿಯಾದಂತಹ ಹಿತಾಸಕ್ತಿ ಇಲ್ಲ, ಸ್ವಾರ್ಥ ಇಲ್ಲ, ಜನಹಿತ ಅಡಗಿದೆ. ಖಂಡಿತ. ಆಲ್ ರೈಟ್, ವಿಲ್ ಕಮ್ ಬ್ಯಾಕ್. ಸರ್ ನಡಹಳ್ಳಿ ಸರ್, ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವ್ರು ಕರೆದ್ಬಿಟ್ಟು ಆಯ್ತಪ್ಪ ಅದೇನಾಗಿದ್ದಾಗೋಯ್ತು, ಏನೇನು ಆಗಬೇಕು ಮಾಡೋಣ, ನೆಕ್ಸ್ಟ್ ಬಜೆಟಲ್ಲಿ ಎಲ್ಲ ಅಲೋಕೇಶನ್ ಮಾಡಿಬಿಡ್ತೀನಿ ಅಂತ ಹೇಳಿದರೆ ಸುಮ್ಮನಾಗ್ಬಿಡ್ತೀರಾ? ಮೇಡಮ್, ನಮ್ಮ ಉದ್ದೇಶ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಮೇಡಮ್, ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ನಾನು ಬಹಿರಂಗವಾಗಿ ಮಾತನಾಡೋಕ್ಕಿಂತ ಮುಂಚಿತವಾಗಿ ಅನೇಕ ಪತ್ರಗಳನ್ನು ಬರೆದಿದ್ದೀನಿ. ಪತ್ರ ನೋಡಿ ನಾನು ಏನು ಬರೆದಿದ್ದೇನೆ, ಈ ರೀತಿ ಏನೋ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಪಕ್ಷದ 58 ಜನ ಶಾಸಕರ ಸಭೆ ಕರೀರಿ, ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ, ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಸರ್ಕಾರದಲ್ಲಿ ಯೋಜನೆಗಳನ್ನು ತಯಾರು ಮಾಡಿ ಅಂತ ಹೇಳಿದ್ದೀನಿ. ಸರ್ ಒಂದ್ ನಿಮಿಷ ಸರ್,
ಫ್ಯಾಕ್ಟ್ ಮಾತಾಡೋಣ, ರಿಯಾಲಿಟಿ ಮಾತಾಡೋಣ. ಉತ್ತರ ಕರ್ನಾಟಕ ಅಂದ ತಕ್ಷಣ ನೀವು ಆ ಕಡೆಯವರು, ನಾವು ಆ ಕಡೆಯವರು, ನಮಗೆಲ್ಲರೂ ಒಂದು ರೀತಿ ಭಾವನಾತ್ಮಕವಾಗಿ ನಾವೆಲ್ಲ ಇಮೋಷ್ನಲ್ ಆಗ್ಬಿಡ್ತೀವಿ, ಅದು ಬೇರೆ ವಿಚಾರ. ತಾವು 1961ರಿಂದ ಇಲ್ಲಿಯವರೆಗೆ ಮಾತಾಡ್ತಾ ಇದ್ದೀರಿ, ಹೌದಾ ಸರ್? ಎಸ್ ಮೇಡಮ್. ಎಷ್ಟು ಜನ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾದ್ರು ಸರ್? ಮೇಡಮ್ 3 ಜನ ಏನೋ ವೀರೇಂದ್ರ ಪಾಟೀಲ್. ಒಂದು ನಿಮಿಷ ಸರ್, ನಾನು ಹೇಳ್ತೀನಿ. ವೀರೇಂದ್ರ ಪಾಟೀಲ್ರು, ಬೊಮ್ಮಾಯಿ ಅವರು, ರಾಮಕೃಷ್ಣ ಹೆಗಡೆ ಅವರು, SR ಕಂಠಿ ಅವರು, BD ಜತ್ತಿ ಅವರು, ಅದಾದ್ಮೇಲೆ ಧರ್ಮಸಿಂಗ್ ಅವರು, ಇವರೆಲ್ಲ ಯಾರ್ರಿ ಸರ್? ಮೇಡಮ್ ಅವರೆಲ್ಲ ಎಷ್ಟು ತಿಂಗಳಾಗಿದ್ದು? ಒಬ್ಬರು 6 ತಿಂಗಳು, 8 ತಿಂಗಳು, ಹಬ್ಬಬ್ಬ ಅಂದ್ರೆ 11 ತಿಂಗಳು. ಅಷ್ಟು ಬಿಟ್ರೆ ಯಾರು ಕೂಡ 5 ವರ್ಷ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ಲಿಲ್ಲ ಉತ್ತರ ಕರ್ನಾಟಕದವ್ರನ್ನ. ಧರ್ಮಸಿಂಗ್ ಖರ್ಗೆ ಅವರು ಸರ್ ಎಂತೆಂತ ದೊಡ್ಡ ಖಾತೆಗಳನ್ನ ಸುಮಾರು 20 ವರ್ಷ ಆಯ್ತಲ್ರಿ ಸರ್ ಅವ್ರು ರಾಜಕೀಯ ಮಾಡ್ತಾರೆ. HK ಪಾಟೀಲ್ ಅದೇ ಹೇಳ್ತಾ ಇರೋದು. ನೋಡಿ ಮೇಡಮ್, ಯಾರು ಕೂಡ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. 5 ವರ್ಷ ಪಿರಿಯಡ್ ಒಬ್ಬ ಉತ್ತರ ಕರ್ನಾಟಕದವ್ರನ್ನ ಮುಖ್ಯಮಂತ್ರಿ ಮಾಡಿ, ಅವಾಗ ಏನಾದ್ರೂ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾದ್ರೂ ದಕ್ಷಿಣ ಅಲ್ಲ ಸರ್, ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಮುಖ್ಯಮಂತ್ರಿಗಳು ಆಗೋದ್ರು ಕೂಡ ದಕ್ಷಿಣ ಕರ್ನಾಟಕದವ್ರನ್ನ ಯಾಕೆ ದೂರ್ತೀರಾ ನೀವು? ಮೇಡಮ್, ನನಗೆ ಏನಾಗಿದೆ ಅಂದ್ರೆ, ನಾನು ವ್ಯಕ್ತಿಗತವಾಗಿ ಯಾರನ್ನು ದೂರ್ತಾ ಇಲ್ಲ. SM ಕೃಷ್ಣ ಅವ್ರನ್ನ ಬಿಟ್ರೆ ಇನ್ ಯಾರು ಸರ್ ಫುಲ್ ಟೈಮ್ ಅಲ್ಲಿ ತುಂಬಾ ದಿನಗಳವರೆಗೆ ಇದ್ದದ್ದು? ನೋಡಿ ಏನಾಗಿದೆ ಅಂದ್ರೆ, ನಾವೇನೋ ಏಕೀಕರಣದಾಗ ಒಂದಾಗ್ಬಿಟ್ಟಿವಿ, ನಮ್ಮ ಹಿರಿಯರೆಲ್ಲ ಒಂದ್ ಮಾಡ್ಬಿಟ್ರು. ಆದ್ರೆ ಭಾವನಾತ್ಮಕವಾಗಿ ಇನ್ನೂ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ, ಇವರು ಉತ್ತರ ಕರ್ನಾಟಕದವರು, ಇವರು ಉತ್ತರ ಕರ್ನಾಟಕದವರು, ಇವರು ಉತ್ತರ ಕರ್ನಾಟಕದವರು ಅನ್ನೋಂಥ ಸ್ಥಿತಿ ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ನೀವು ಬೆಂಗಳೂರಲ್ಲಿ ಬನ್ನಿ, ನೀವು ಬಂದ್ರೆ ವಿಧಾನಸೌಧದಲ್ಲಿ ತಗೊಳ್ಳಿ, ಆಯಕಟ್ಟಿನ ಜಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಯಾರಿದ್ದಾರೆ ಅಧಿಕಾರಿಗಳು? ಎಷ್ಟು ಜನ ಉತ್ತರ ಕರ್ನಾಟಕದವರು ಇದ್ದಾರೆ? ಇವತ್ತು ಯಾವುದೇ ನೀವು ನಾಮಿನೇಷನ್ಸ್ ತಗೊಳ್ಳಿ, ನೀವು ಯಾವುದೇ ರಂಗದಲ್ಲಿ ತಗೊಳ್ಳಿ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಸಿಗ್ತಾ ಇದೆ? ನಾಟ್ ಇವನ್ 30%. ದಲಿತ ಸಿಎಂ ಅಂತಿದ್ದಾರೆ. ನೀವು ಉತ್ತರ ಕರ್ನಾಟಕದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಅಂತ ನೀವು ದನಿ ಎತ್ತರಿ ಉತ್ತರ ಕರ್ನಾಟಕದವರು. ನಿಮಗೊಂದು ಅಲ್ಲ ಸರ್, ಇಲ್ಲಿ ಒಂದ್ ನಿಮಿಷ ಸರ್, DK ಶಿವಕುಮಾರ್ ಅವರು, ರೋಷನ್ ಬೇಗ್ ಅವರು ತೊಡೆ ತಟ್ಟಿ ಹೈಕಮಾಂಡ್ ಇಂದ ಡೈರೆಕ್ಟ್ ತರಿಸ್ಕೊಂಡ್ರು. ನೀವು ನಾರ್ತ್ ಕರ್ನಾಟಕದ ಯಾರಿದ್ದಾರೆ ಸರ್? ಪ್ರತಿದಿನ ಬೆಳಗಾದ್ರೆ ಕೊರಗ್ತೀರಿ, ಅಲ್ಲಿ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತೀರಿ, ಬಿಟ್ರೆ ಯಾರು ಇಲ್ಲಿವರೆಗೂ ಒಂದು ಮಂತ್ರಿಗಿರಿ ತಗೊಂಡ್ ಬರಕ್ ಸಾಧ್ಯ ಆಗಿಲ್ಲ ನಿಮ್ ಕೈಯಲ್ಲಿ. ಒಂದ್ ನಿಮಿಷ, ನಾನು ರಾಜಕೀಯವಾಗಿ ಯಾವತ್ತೂ ಯೋಚನೆ ಮಾಡಿದನಲ್ಲ. ನನ್ನ ಯೋಚನೆ ಏನಿದ್ರು ಸಾಮಾಜಿಕ ಚಿಂತನೆ, ನಾಮಿನೇಷನ್ಸ್ ಅಂತೀರಾ, ಆಯಕಟ್ಟಿನ ಸ್ಥಳಗಳು ಅಂತೀರಾ, ಅಧಿಕಾರ ಅಂತೀರಾ, ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂಥವ್ರು ನಾನು ಯೋಚನೆ ಮಾಡಿದ್ದು. ರಾಜಕೀಯವಾಗಿ ನಾನು ಇವ್ರನ್ನ ಮುಖ್ಯಮಂತ್ರಿ ಮಾಡ್ರಿ, ಇವ್ರನ್ನ ಮಂತ್ರಿ ಮಾಡಬಾರ್ದು. ಒಂದ್ ಕಡೆ ಹೇಳ್ತೀರಾ ಪೂರ್ಣಾವಧಿಗೆ ಯಾರು ಮುಖ್ಯಮಂತ್ರಿಗಳಾಗಿದ್ರು ಉತ್ತರ ಕರ್ನಾಟಕದವರು ಅಂತೀರಾ, ಮತ್ತೊಂದ್ ಕಡೆ ಹೇಳ್ತೀರಾ ರಾಜಕೀಯವಾಗಿ ಅವಕಾಶ ಕೊಡ್ಬೇಕಲ್ಲ. ಯಾವುದೇ ಪಕ್ಷ, ಅದು ಪಕ್ಷ ತೀರ್ಮಾನ ಮಾಡ್ತದೆ, ತೀರ್ಮಾನ ಮಾಡ್ಬೇಕಲ್ಲ. ಅಲ್ಲ ಸರ್, ಇಷ್ಟೆಲ್ಲ ಓಪನ್ ಆಗಿ ಮಾತಾಡ್ತೀರಾ, ಅದನ್ನ ಕೇಳಕ್ ಆಗಲ್ವಾ ನಿಮ್ಗೆ? ಉತ್ತರ ಕರ್ನಾಟಕದ ಶಾಸಕರುಗಳಿಗೆ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ಯಾರು ಯಾವ ಪಕ್ಷ ಚೌಕಟ್ಟಂತೀರಿ ಸರ್? ಪಕ್ಷದ ಬಗ್ಗೆ ಪಕ್ಷದ ಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಸವಾಲ್ ಆಗ್ತೀರಾ, ಮತ್ತೊಂದ್ ಕಡೆ ಪಕ್ಷ ಅಂತೀರಾ. ಮೇಡಮ್ ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿರೋದಿಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು. ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಇಡೀ ರಾಜ್ಯದ ಜನರ ಅಭಿವೃದ್ಧಿಗೆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು. ಆ ಹಕ್ಕಿನಿಂದ ಇವತ್ತು ನಮ್ಮ ಬಗ್ಗೆ ನಮ್ಗೇನು ಅನ್ಯಾಯ ಆಗ್ತದೆ ಅದನ್ನು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅಲ್ಲ ಸರ್, ಈಗ ಮಾತಾಡೋ ಬದಲು ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ನೀವು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಬೀದಿಗೆ ಇಳಿದು ಉತ್ತರ ಕರ್ನಾಟಕದವ್ರನ್ನ ಮಾಡಿ ಅಂತ ಹೋರಾಟ ಮಾಡಿದಿದ್ರೆ ಮಾಡ್ತಾ ಇರಲಿಲ್ಲ. ಎಲ್ಲಾ ಟೈಮಲ್ಲೂ ಸುಮ್ಮನೆ ಕೂತ್ಕೊಳ್ಳೋದು. ನನ್ನ ಹೋರಾಟ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಅಲ್ಲ, ನನ್ನ ಹೋರಾಟ ನಮ್ಮ ಜನರ ಅಭಿವೃದ್ಧಿಗೋಸ್ಕರವಾಗಿ. ಯಾರೇ ಮುಖ್ಯಮಂತ್ರಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷದ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿಗಳಾಗಿರ್ಲಿ, ಆದ್ರೆ ನನ್ನ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಹೋರಾಟವನ್ನು ಮಾಡ್ತೇವೆ. ಒಂದ್ ವೇಳೆ ಯಾವುದೇ ಸರ್ಕಾರಗಳು ಪ್ರತ್ಯೇಕ ರಾಜ್ಯ ಅನಿವಾರ್ಯ ಆಗ್ತದೆ. 58 ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಒಂದು ಟೈಮ್ ಬಾಂಡ್ ಕೊಡಿ, ಒಂದು ಟೈಮ್ ಲಿಮಿಟ್ ಕೊಡಿ, ಎಷ್ಟು ದಿನಗಳವರೆಗೆ ನಾವು ವೇಟ್ ಮಾಡ್ತೀವಿ ಅಂತ. ಮೇಡಮ್, ಇವತ್ತು ಒಂದು ವೇಳೆ ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಅನಿವಾರ್ಯವಾಗಿ ಇವತ್ತು ಪ್ರತ್ಯೇಕ ರಾಜ್ಯ ಕೇಳಬೇಕಾದಂತ ಸ್ಥಿತಿ ಬರಬಹುದು. ಅದಕ್ಕೆ ಅವಕಾಶ ಬರಬಹುದು. ನೀವು ಭವಿಷ್ಯ ಕಾಲ ಮಾಡಿದ್ರೆ 6 ತಿಂಗಳು ಟೈಮ್ ಕೊಡ್ತೀರಾ ಸರ್ಕಾರಕ್ಕೆ? ಮೇಡಮ್, ಬೆಳಗಾವಿ ಸರ್ಕಾರಕ್ಕೆ 6 ತಿಂಗಳು ಟೈಮ್ ನಾವು ಈಗಾಗಲೇ ನಾನು ಅನೇಕ ಜನ ಹಿರಿಯರು
ಕೂತ್ಕೊಂಡು ಇದಕ್ಕೆ ಒಂದು ಅಂದ್ರೆ ಚರ್ಚೆ ಮಾಡ್ತಾ ಅಂದ್ರೆ ಇದ್ದೇವೆ. ನೀವು ನೀವು ಮೇಡಮ್, ನೀವು ಒಂದ್ ನಿಮಿಷ. ಸೇಮ್ ಪಾಲಿಟಿಕ್ಸ್ ನಾನು- ನೀವು politics ಪ್ರಶ್ನೆ ನಾನು ಇಲ್ಲ ಏನ್ ಮೇಡಮ್ ಅನ್ಕೊಂಡಿದ್ದೆ ಇದರಲ್ಲಿ. ಮುಖ್ಯಮಂತ್ರಿಗಳಿಗೆ ಇವತ್ತು- ಅಲ್ಲ ಸರ್ಕಾರಕ್ಕೆ ಒಂದು ಇಲ್ಲ ಸರ್ ಐ ಆಮ್ ಸಾರಿ ನೀವು ನಿಮ್ಗೆ ಹೆಂಗ್ ಬೇಕಂಗ್ ಮಾತಾಡೋಕ್ಕಾಗಲ್ಲ ಅನೇಕ ಜನ ನೋ ಚಿಂತಕರು, ಅದೆಲ್ಲ ಗೊತ್ತಿದೆ ಉತ್ತರ ಸರ್ ಕರ್ನಾಟಕದಲ್ಲಿ ಅದೆಲ್ಲ ಇರ್ತಕ್ಕಂಥ ಗೊತ್ತಿದೆ ಅನೇಕ ಸರ್ ಜನ ಹಿರಿಯರು ಅದೆಲ್ಲ ಒಂದು ಸಭೆ ಕರೀತಾ ಇದ್ದಾರೆ. ನಾನು ಕೇಳಿ ಆ ಸಭೆಯಲ್ಲಿ ಒಂದು ತೀರ್ಮಾನ ತಗೊಳ್ತೇವೆ, ನಿರ್ಣಯಗಳನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಒಂದ್ ವೇಳೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೇವೆ. ಸರ್ ನಿಮಗೂ ಕತ್ತಿಯವರೆಗೂ ನೋ ಡಿಫರೆನ್ಸ್. ಮೇಡಮ್, ನಿಮ್ಗೊಂದು ಟೈಮ್ ಬಾಂಡ್ ಇಲ್ಲ, ಮೇಡಮ್, ನನಗೆ ಲಿಮಿಟ್ ಇಲ್ಲ. ಮೇಡಮ್, ಯಾವಾಗ ಬೇಕೋ ಅವಾಗ ಇಶ್ಯೂಸ್ ನಾನು ಮಾಡ್ತೀರಿ, ಟಿವಿ ಯಾವಾಗ ಸ್ಟುಡಿಯೋದಲ್ಲಿ ಬೇಕೋ ಕೂತ್ಕೊಂಡು ಯಾವಾಗ ಬೇಕೋ ಅಲ್ಲಿ ನೀವು ಸಾಯಿಸ್ತೀರಾ. ಟಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನು ಒಬ್ಬನೇ ನಿರ್ಣಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಮುಂದಿನ ಹೋರಾಟ, ಮುಂದಿನ ಏನು ನಿರ್ಧಾರಗಳು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇದಕ್ಕೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಚಿಂತಕರು ಆದಷ್ಟು ಬೇಗ ಮೇಡಮ್ 1 ತಿಂಗಳ ಒಳಗಾಗಿ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಎಲ್ಲ ನಿರ್ಣಯಗಳನ್ನ ಮಂಡಿಸಿ ಚರ್ಚೆ ಮಾಡಿ ಯಾವ್ಯಾವ ವಿಷಯಗಳು ನಮಗೆ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಿಮ್ಮ ನಾಯಕತ್ವದಲ್ಲಿ ನಡೀತಾ ಸಭೆ ಇಲ್ಲ. ನನ್ನ ನಾಯಕತ್ವ ಅನ್ನೋದಿಲ್ಲ, ಎಲ್ಲ ಹಿರಿಯರಿದ್ದಾರೆ, ಶರಣರಿದ್ದಾರೆ, ಬಹಳಷ್ಟು ಜನ ಚಿಂತಕರಿದ್ದಾರೆ, ಸಾಹಿತಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಬಹುಶಃ ಉತ್ತರ ಕರ್ನಾಟಕದ ಯಾವ್ದಾದ್ರು ಒಂದು ಭಾಗದಲ್ಲಿ ಒಂದು ಸಭೆ ಆದಷ್ಟು ಬೇಗ ಆಗ್ತದೆ. ಎಲ್ಲಾ ಪಕ್ಷದವರು ಇರ್ತಾರೆ, ಎಲ್ಲಾ ಪಕ್ಷದವರು ಇರ್ತಾರೆ. ಅಲ್ಲಿ ಪಕ್ಷ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲಾ ಪಕ್ಷದವರು ಇರ್ತಾರೆ, ಎಲ್ಲಾ ವರ್ಗದ ಜನ ಇರ್ತಾರೆ, ಎಲ್ಲಾ ರಂಗದಲ್ಲಿರ್ತಕ್ಕಂಥ ಜನ ಇರ್ತಾರೆ. ಅಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಮುಂದೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಉತ್ತರ ಕನ್ನಡದ ಅಭಿವೃದ್ಧಿಗೋಸ್ಕರ ಯಾವ ರೀತಿಯಾಗಿ ನಾವು ಏನು ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ. ಸರಿ, 1 ತಿಂಗಳು ಅಂತ ಹೇಳಿದಿರಾ, ಮರಿಬೇಡಿ ಸರ್. ಖಂಡಿತ ಮೇಡಮ್, ಖಂಡಿತ ನಿಮ್ಮ ಟಿವಿನಲ್ಲೇ ನಾವು ಅದನ್ನ ಬಂದು ನಿಮಗೆ ನಿರ್ಣಯಗಳನ್ನು ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಹಾಟ್ ಸೀಟ್ ನಲ್ಲಿ ಭಾಗವಹಿಸಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಹಾಟ್ ಸೀಟ್. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.